ಇತ್ತೀಚಿನ ದಿನಗಳಲ್ಲಿ ರಮೇಶ್ ಮತ್ತು ಸೀಮಾ ತುಂಬಾ ಸಂತೋಷವಾಗಿದ್ದಾರೆ. ಯಾಕಿಲ್ಲ, ಅವರ ಪ್ರೀತಿಯ ಮಗ ಗುಡ್ಡು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದಾನೆ. ಗುಡ್ಡು ತನ್ನ ಮುಗ್ಧತೆ ಮತ್ತು ಬಾಲ್ಯದ ತುಂಟಾಟದಿಂದ ಮನೆಯಲ್ಲಿ ಸಂತಸದ ಅಲೆಯನ್ನು ತಂದಿದ್ದಾನೆ. 3 ವರ್ಷದ ಗುಡ್ಡು ನಿಜವಾಗಿಯೂ ತುಂಬಾ ಮುದ್ದಾಗಿದ್ದಾನೆ. ಇವತ್ತು ಶಕ್ತಿಯಮ್ಮ ಅವನ ಮನೆಗೆ ಬಂದಾಗ ಗುಡ್ಡುವಿನ ಮುದ್ದಾದ ನಗುಮುಖ ನೋಡಿ ಅವಳಿಗೂ ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ತುಂಬಾ ಮುದ್ದಾಗಿದ್ದಾನೆ ಗುಡ್ಡು. ನಿಮ್ಮ ಆಶೀರ್ವಾದ ಶಕ್ತಿಯಮ್ಮ. ಅಮ್ಮ, ನನ್ನ ಗುಡ್ಡು ದೊಡ್ಡವನಾಗಿ ಆರೋಗ್ಯವಂತನಾಗ್ಲಿ ಮತ್ತು ಒಳ್ಳೆಯ ವಿದ್ಯಾವಂತನಾಗ್ಲಿ ಅಂತ ನೀವು ಅವನಿಗೆ ಆಶೀರ್ವಾದಿಸಿ. ಅರೆ, ನನ್ನ ಆಶೀರ್ವಾದ ಯಾವಾಗ್ಲೂ ಇವನ ಮೇಲಿರುತ್ತೆ. ಆದ್ರೆ ಅವನ ಆರೋಗ್ಯ ಮತ್ತು ಬುದ್ಧಿಯ ಬೆಳವಣಿಗೆಗೆ ನೀವು ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಅಮ್ಮ, ನಾವು ಅವನ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸ್ತಿದ್ದೀವಿ. ಹಾಗಾದ್ರೆ ಬಹಳ ಒಳ್ಳೇದು. ಆದರೆ ನಿಮಗೆ ಐರನ್ ಮತ್ತು ಪ್ರೋಟೀನ್ ಬಗ್ಗೆ ತಿಳಿದಿದ್ಯಾ? ಆ, ಈ 2 ಅಂಶಗಳು ಬಹಳ ಮುಖ್ಯವೆಂದು ತಿಳಿದಿದೆ. ಆದ್ರೆ ಇನ್ನೂ ಹೆಚ್ಚು ಮಾಹಿತಿ ಪಡೆದ್ರೆ ಒಳ್ಳೇದು ಅಂತ ಭಾವಿಸ್ತೀನಿ. ಸೀಮಾ ಹೇಳಿದ್ದು ಸರಿ. ಮತ್ತೆ ಮಾಹಿತಿ ಹೆಚ್ಚು ಸಿಕ್ಕಿದಷ್ಟು ಒಳ್ಳೆಯದು ಅಲ್ವಾ ಅಮ್ಮ? ಖಂಡಿತ ಸರಿ. ಅಂತಹ ಯೋಚನೆಯನ್ನು ಹೊಂದಿರುವವರನ್ನು ಮಾತ್ರ ಜಾಗೃತರು ಅಂತ ಕರೆಯಲಾಗುತ್ತೆ. ನನ್ಗೆ ತಿಳಿದಿರುವ ಹಾಗೆ ಏನೆಮ್ಮಕ್ಕ ಬರ್ತಿದ್ದಾರೆ. ಅವರಿಂದಲೇ ಎಲ್ಲವನ್ನ ತಿಳಿಯೋಣ. ಏನೆಮ್ಮಕ್ಕ ಬರ್ತಿದಾರಾ? ಹೌದು, ನಿನ್ನೆ ಸರಿತಾಳಮ್ಮನೆಗೆ ಹೋಗುವುದನ್ನ ನೋಡಿದೆ. ನಾನು ಇಲ್ಲಿಗೆ ಬರ್ತಿದ್ದೇನೆ ಅಂತ ಅವರಿಗೆ ತಿಳಿದಾಗ ಅಲ್ಲೇ ಕೆಲ್ಸ ಮುಗಿಸಿ ಇಲ್ಲಿಗೆ ಬರ್ತೀನಿ ಅಂತ ಅವರು ಹೇಳಿದ್ರು. ಸೀಮಾ, ರಮೇಶ್, ಶಕ್ತಿಯಮ್ಮ, ನೀವು ಇಲ್ಲೇ ಇದ್ದೀರಾ? ನೋಡಿ, ಏನೆಮ್ಮಕ್ಕ ಬಂದೇ ಬಿಟ್ರು. ಒಳಗೆ ಬನ್ನಿ ಏನೆಮ್ಮಕ್ಕ. ಹೇಗಿದ್ದೀಯ ಸೀಮಾ? ಹೇಗಿದ್ದೀಯ ರಮೇಶ್? ನಾವು ಚೆನ್ನಾಗಿದ್ದೀವಿ ಅಕ್ಕ. ಈಗ ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಹೌದಾ? ಹೇಳಿ ನೋಡೋಣ, ಏನು ಮಾತಾಡ್ತಿದ್ರಿ? ಅದೇನೆಂದ್ರೆ ನಾನಿವ್ರಿಗೆ ಐರನ್ ಮತ್ತು ಪ್ರೋಟೀನ್ ಬಗ್ಗೆ ಹೇಳ್ತಿದ್ದೆ. ಈಗ ನೀವು ಬಂದಿದ್ದೀರಿ ಅಂತಾದ್ಮೇಲೆ ಸ್ವಲ್ಪ ವಿವರವಾಗಿ ಹೇಳಿ. ಓ, ಇದಾ ವಿಷಯ. ನೋಡಿ ಸೀಮಾ, ರಮೇಶ್, ಐರನ್ ಮತ್ತು ಪ್ರೋಟೀನ್ನ ಕೊರತೆಯಿಂದಾಗಿ ದೇಹ ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ ಅಂತ ನೀವು ತಿಳಿದಿರಬಹುದು. ಐರನ್ ದೇಹವನ್ನು ಬಲಪಡಿಸಲು ಮತ್ತು ರಕ್ತಹೀನತೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಎರವಲು ಪಡೆದ ಪ್ರೋಟೀನ್ ದೇಹಕ್ಕೆ ಬಲವನ್ನು ನೀಡಲು ಮತ್ತು ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಹೌದಕ್ಕ. ಆದ್ರೆ ಐರನ್ ಮತ್ತು ಪ್ರೋಟೀನ್ ಪಡೆಯಲು ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು? ಮತ್ತು ಈ ಅಂಶಗಳು ಮಕ್ಕಳ ಜೊತೆಗೆ ವಯಸ್ಕರಿಗೂ ಅತ್ಯಗತ್ಯ ಅಲ್ವಾ? ಖಂಡಿತ. ಐರನ್ ಮತ್ತು ಪ್ರೋಟೀನ್ ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರಿಗೂ ಬಹಳ ಮುಖ್ಯ. ಮೊದಲು ಐರನ್ ಬಗ್ಗೆ ಮಾತಾಡೋಣ. ದೇಹದಲ್ಲಿ ಸರಿಯಾದ ಪ್ರಮಾಣದ ಐರನ್ ಹೊಂದಲು ಕಬ್ಬಿಣಾಂಶ ಇರುವ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು ಮುಖ್ಯ. ಅರೆವಾ, ಯಾವೆಲ್ಲ ಆಹಾರ ಅಕ್ಕ? ಅನೇಕ ರೀತಿಯ ಆಹಾರಗಳಿಂದ ಕಬ್ಬಿಣಾಂಶ ಪಡೆಯುತ್ತೇವೆ. ವಿಶೇಷವಾಗಿ ದ್ವಿದಳ ಧಾನ್ಯಗಳು, ಉದ್ದಿನ ಬೇಳೆ, ಕಡಲೆ, ಕಿಡ್ನಿ ಬೀನ್ಸ್, ಗೋವಿನ ಜೋಳ, ಹೆಸರು ಕಾಳು ಇತ್ಯಾದಿ. ಹಸಿರು ಸೊಪ್ಪುಗಳಾದ ಪಾಲಕ್, ಮೆಂತೆಸೊಪ್ಪು, ಹರಿವೆ ಸೊಪ್ಪು, ಸಾಸಿವೆ ಸೊಪ್ಪು, ಒಣಹಣ್ಣುಗಳಾದ ಕುಂಬಳಕಾಯಿ ಬೀಜಗಳು, ಎಳ್ಳು, ಬಾದಾಮಿ, ಇಡೀ ಧಾನ್ಯಗಳು, ಬತುವಾ, ಕಿನೋವಾ, ಹರಿವೆ, ಬಾಜ್ರಾ ಮುಂತಾದ ಧಾನ್ಯಗಳು, ಒಣಹಣ್ಣುಗಳಾದ ಒಣ ದ್ರಾಕ್ಷಿ, ಎಪ್ರಿಕಾಟ್ ಮತ್ತು ಖರ್ಜೂರ. ಈ ಎಲ್ಲದರಲ್ಲಿ ಐರನ್ ಭಾರಿ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಕಬ್ಬಿಣದ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸುವ ಪ್ರಾಚೀನ ಸಂಪ್ರದಾಯ ದೇಹದಲ್ಲಿ ಐರನ್ನ ಪೂರೈಕೆ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಲ್ವಾ? ಇದು ಬಹಳ ಮುಖ್ಯವಾದ ವಿಷಯ ಶಕ್ತಿಯಮ್ಮ. ಸೀಮಾ, ಇದನ್ನು ನೆನಪಿಟ್ಟುಕೊಳ್ಳಿ. ನಮ್ಮ ಪೂರ್ವಜರಿಗೂ ಸಹ ಐರನ್ನ ಮಹತ್ವದ ಬಗ್ಗೆ ಗೊತ್ತಿತ್ತಾ? ಹಾ, ಇನ್ನೂ ಒಂದು ವಿಷಯ. ಐರನ್ ಭರಿತ ಆಹಾರಗಳಿಂದ ದೇಹಕ್ಕೆ ಅಗತ್ಯವಾದ ಐರನ್ ಅನ್ನ ಹೊರತೆಗೆಯಲು ಸಹಾಯ ಮಾಡುವ ಇನ್ನೂ ಕೆಲವು ಆಹಾರಗಳಿವೆ. ಅರೆ, ಹೀಗೂ ಆಗುತ್ತಾ? ಹಾ ಸೀಮಾ, ಐರನ್ ಅಂಶಗಳಿರುವ ಆಹಾರಗಳ ಜೊತೆ ವಿಟಮಿನ್ ಸಿ ಇರುವ ಆಹಾರಗಳನ್ನೂ ಸೇವಿಸಿದರೆ ಆ ಆಹಾರಗಳಿಂದ ಐರನ್ ಅನ್ನು ಹೊರತೆಗೆಯಲು ದೇಹಕ್ಕೆ ಸುಲಭವಾಗುತ್ತದೆ. ವಿಟಮಿನ್ ಸಿ ಹೊಂದಿರುವ ಆಹಾರಗಳ ಬಗ್ಗೆ ನಿಮ್ಗೆ ತಿಳಿದಿರಬೇಕು ಅಲ್ವಾ? ಹೌದಮ್ಮ. ವಿಟಾಮಿನ್ ಸಿ ಹೊಂದಿರುವ ಆಹಾರಗಳು ಅಂದ್ರೆ ಹುಳಿಯಾದ ಹಣ್ಣುಗಳು, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇತ್ಯಾದಿ. ಮತ್ತು ನೆಲ್ಲಿಕಾಯಿ ಕೂಡ. ಖಂಡಿತ ಸರಿ.
ಇದರೊಂದಿಗೆ ಕೆಲವು ಐರನ್ ಭರಿತ ಆಹಾರ ಪದಾರ್ಥಗಳೆಂದರೆ ಬೆಲ್ಲ, ಮೊಳಕೆಯೊಡೆದ ಕಾಳುಗಳು ಮತ್ತು ಹುದುಗಿಸಿದ ಆಹಾರ ಅಂದರೆ ಅಡಿಗೆ ಸೋಡಾ ಅಥವಾ ಈಸ್ಟ್ನಂತಹ ಪದಾರ್ಥಗಳನ್ನು ಬಳಸಿಕೊಂಡು ಆಹಾರ ಹುದುಗುವಿಕೆಯ ಪ್ರಕ್ರಿಯೆಯ ಮೂಲಕ ತಯಾರಿಸಲಾಗುತ್ತದೆ. ಅಂತಹ ಆಹಾರದ ಉದಾಹರಣೆಗಳೆಂದರೆ ದೋಸೆ, ಇಡ್ಲಿ, ಉತ್ತಪಂ ಇತ್ಯಾದಿ. ಮತ್ತೀಗ ಶರೀರದಲ್ಲಿ ಐರನ್ನ ಕೊರತೆ ಆದರೆ? ಐರನ್ ಕೊರತೆಯನ್ನು ನಿವಾರಿಸಲು ಡಾಕ್ಟರ್ ಸಹಾಯದಿಂದ ನಿಯಮಿತವಾಗಿ ಐರನ್ ಪ್ರಮಾಣವನ್ನು ಪರೀಕ್ಷಿಸಬೇಕು ಮತ್ತು ಐರನ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಇದಾಯಿತು ಐರನ್ನ ವಿಷಯ. ಈಗ ಪ್ರೋಟೀನ್ ಬಗ್ಗೆ ಮಾತನಾಡೋಣ. ಪ್ರೋಟೀನ್ ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ದೇಹದ ಬಲಕ್ಕೆ ಬಹಳ ಅಗತ್ಯ. ಅದಕ್ಕಾಗಿ ನಾವು ಮಾಂಸ, ಮೀನು, ಮೊಟ್ಟೆಯಂತಹ ಮಾಂಸಾಹಾರಿ ಆಹಾರಗಳ ಜೊತೆಗೆ ಸಸ್ಯಾಹಾರಗಳಾದ ಬೇಳೆಕಾಳುಗಳು, ಒಣಹಣ್ಣುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಪನೀರ್ ಇತ್ಯಾದಿಗಳನ್ನು ಸೇವಿಸಬೇಕು. ಅಕ್ಕ, ಬಹಳ ಜನ ಅಂತಾರೆ ಏನಂದ್ರೆ ಶಾಕಾಹಾರಿ ಜನರಿಗೆ ಪ್ರೋಟೀನ್ ಸರಿಯಾಗಿ ಸಿಗೋದಿಲ್ಲ ಅಂತ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ಸಸ್ಯಾಹಾರಿಗಳು ಅಲ್ವಾ? ಸಸ್ಯಾಹಾರಿಗಳು ತಮ್ಮ ಆಹಾರದಲ್ಲಿ ಪ್ರೋಟೀನ್ ಇರುವಂತೆ ವಿಶೇಷ ಕಾಳಜಿ ವಹಿಸಬೇಕು. ಸಸ್ಯಾಹಾರಿಗಳಿಗೆ ಸಾಕಷ್ಟು ಪ್ರಮಾಣದ ಪ್ರೋಟೀನ್ ಸಿಗುವುದಿಲ್ಲ ಅಂತೇನಿಲ್ಲ. ಆದರೆ ಮಾಂಸಾಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಎಷ್ಟಿರುತ್ತೋ ಸಸ್ಯಾಹಾರದಲ್ಲಿ ಅಷ್ಟು ಇರುವುದಿಲ್ಲ. ಆದರೆ ಜನರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಅಥವಾ ಅವರ ದೇಹದಲ್ಲಿ ಪ್ರೋಟೀನ್ ಕೊರತೆ ಇರುತ್ತದೆ ಎಂದು ಇದರ ಅರ್ಥವಲ್ಲ. ಒಂದು ಮಾತನ್ನ ನೆನಪಿಡಿ, ಪ್ರೋಟೀನ್ನಲ್ಲಿ ಸಮೃದ್ಧವಾಗಿರುವ ಸಸ್ಯಾಹಾರಿ ಆಹಾರವನ್ನ ವ್ಯಾಪಕವಾಗಿ ಸೇವಿಸಬೇಕು. ಸಸ್ಯಾಹಾರದ ಪದಾರ್ಥಗಳಲ್ಲಿ ಸೋಯಾಬೀನ್ನಲ್ಲಿ ಅತ್ಯಧಿಕ ಅಂದರೆ 40% ಪ್ರೋಟೀನ್ ಅಂಶ ಇದೆ. ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕೂಡ ಪ್ರೋಟೀನ್ ಬಹಳ ಮುಖ್ಯ. ನೆನಪಿರ್ಲಿ, ದೇಹದಲ್ಲಿ ಐರನ್ ಮತ್ತು ಪ್ರೋಟೀನ್ ಕೊರತೆ ಇದ್ರೆ ಬೆಳವಣಿಗೆ ಸರಿಯಾಗಿಯೂ ಆಗುವುದಿಲ್ಲ, ದೇಹಕ್ಕೆ ಶಕ್ತಿಯೂ ಸಿಗುವುದಿಲ್ಲ. ಐರನ್ ಮತ್ತು ಪ್ರೋಟೀನ್ ರಕ್ತಹೀನತೆಯಿಂದ ರಕ್ಷಿಸುತ್ತದೆ ಮತ್ತು ಇದು ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರಿಗೂ ಅಷ್ಟೇ ಮುಖ್ಯವಾಗಿದೆ. ಅರ್ಥ ಆಯ್ತು ಅಕ್ಕ. ಐರನ್ ಮತ್ತು ಪ್ರೋಟೀನ್ನ ಕೊರತೆಯನ್ನ ತಪ್ಪಿಸೋದಕ್ಕೆ ಸಮತೋಲಿತ ಆಹಾರಕ್ಕೆ ಗಮನ ಕೊಡ್ಬೇಕು. ವಾವ್, ಸರಿಯಾಗಿ ಹೇಳಿದೆ ಸೀಮಾ. ಅರೆ ವಾ, ಸೀಮಾ ತುಂಬಾ ಬುದ್ಧಿವಂತೆ ಆಗಿದ್ದಾಳೆ. ನೆನಪಿಡಿ, ಐರನ್ ಮತ್ತು ಪ್ರೋಟೀನ್ ಮೆದುಳು ಮತ್ತು ದೇಹದ ಬೆಳವಣಿಗೆಯ ಮೇಲೆ ಭಾರೀ ಪರಿಣಾಮ ಬೀರುತ್ತವೆ. ಜೀವನದಲ್ಲಿ ಯಶಸ್ಸಿಗೆ ಮನಸ್ಸು ಮತ್ತು ದೇಹ 2 ಪ್ರಮುಖಾಂಶಗಳು. ಅಂದರೆ ನಾವು ಸಫಲತೆಯ ಸ್ವಾದ ಅಂತ ಹೇಳ್ಬೋದು. ಐರನ್ ಮತ್ತು ಪ್ರೋಟೀನ್ ಜೊತೆಗೆ